ನಮಸ್ಕಾರ ವೀಕ್ಷಕರೇ ಕೋಡಿಮಠದ ಶ್ರೀಗಳು ಆಗಾಗ ಭಯಾನಕ ಭವಿಷ್ಯವನ್ನ ನುಡಿಯುತ್ತಲೇ ಇರ್ತಾರೆ. ಕ್ರೋಧಿ ನಾಮ ಸಂವತ್ಸರದಲ್ಲಿ ಅವಘಡಗಳೇ ಜಾಸ್ತಿ ಅಂತ ಹೇಳಿದ್ದ 20 ದಿನಗಳಲ್ಲೇ ಕೇರಳದ ವಯನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ರು. ಆ ಬಳಿಕ ನಾನು ಈ ಬಗ್ಗೆ ಮೊದಲೇ ಭವಿಷ್ಯ ನುಡಿದಿದ್ದೆ ಅಂತ ಕೋಡಿ ಶ್ರೀಗಳು ಸಹ ಉಲ್ಲೇಖಿಸಿ ಮಾತನಾಡಿದ್ರು. ಇದೀಗ ಶ್ರಾವಣ ಮಾಸ ಶುರುವಾಗಿದೆ. ಇಡೀ ಕರ್ನಾಟಕದಲ್ಲಿ ಹಬ್ಬದ ಋತುವನ್ನ ಸಂಭ್ರಮದಿಂದಲೇ ಆಚರಿಸಲಾಗ್ತಾ ಇದೆ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನ ಶುಕ್ರವಾರ ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಈ ನಡುವೆ ಕೋಡಿ ಶ್ರೀಗಳು ಇದೀಗ ಮತ್ತೆ ಈ ವರ್ಷದ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಆ ಮೂಲಕ ಸದ್ಯದಲ್ಲೇ ಎದುರಾಗಬಹುದಾದಂತಹ ಬಹುದೊಡ್ಡ ಕಂಟಕದ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಅವರು ನುಡಿದಿರುವಂತಹ ಭವಿಷ್ಯಗಳನ್ನು ಗಮನಿಸಿದ್ರೆ ಹಲವು ಮಾತುಗಳು ನಿಜವಾಗಿದೆ. ಅದರಲ್ಲೂ ಇತ್ತೀಚಿನ ಘಟನಾವಳಿಗಳನ್ನು ಗಮನಿಸ್ತಾ ಹೋದ್ರೆ ಅವರ ಒಂದೊಂದು ಮಾತು ಅಕ್ಷರಶಃ ನಿಜವಾಗಿದೆ. ಹಾಗೆ ಇದೀಗ ಮತ್ತೊಂದು ಯಾರೂ ಕಂಡು ಕೇಳರಿಯದಂತಹ ಭಯಾನಕ ಭವಿಷ್ಯವೊಂದನ್ನು ನುಡಿದಿದ್ದಾರೆ. ಹೌದು ವೀಕ್ಷಕರೇ, ಶ್ರಾವಣ ಮಾಸದ ಬಗ್ಗೆ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನೇ ನುಡಿದಿದ್ದಾರೆ. ಈ ಹಿಂದೆಯೇ ಶ್ರಾವಣ ಮಾಸದ ಬಗ್ಗೆ ಮತ್ತಷ್ಟು ಭವಿಷ್ಯವನ್ನ ಹೇಳ್ತೇನೆ ಅಂತ ಕೋಡಿಮಠದ ಸ್ವಾಮೀಜಿಯವರು ಹೇಳಿದ್ರು. ಅದಕ್ಕಾಗಿ ಎಲ್ಲರೂ ಕುತೂಹಲದಿಂದ ಕಾದುಕೊಳ್ತಿದ್ರು. ಇದೀಗ ಅವರು ಹೇಳಿದಂತೆಯೇ ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅಷ್ಟಕ್ಕೂ ಕೋಡಿ ಶ್ರೀಗಳು ನುಡಿದಂತಹ ಆ ಪ್ರಳಯಾಂತಕ ಭವಿಷ್ಯ ಏನು, ದೇಶಕ್ಕೆ ರಾಜ್ಯಕ್ಕೆ ಎದುರಾಗುವ ಮಹಾಕಂಟಕ ಏನು, ಅವರು ನುಡಿದಿದ್ದ ಯಾವ್ಯಾವ ಭವಿಷ್ಯ ಈ ತಿಂಗಳಲ್ಲಿ ನಿಜವಾಯಿತು, ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನುವ ಕುತೂಹಲ ನಿಮಗೂ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕೋಡಿ ಮಠ ಕಾಲಜ್ಞಾನಕ್ಕೆ ಹೆಸರಾಗಿರುವ ಕರ್ನಾಟಕದ ಪ್ರಸಿದ್ಧ ಮಠಗಳಲ್ಲಿ ಕೋಡಿ ಮಠವೂ ಸಹ ಒಂದು. ಅದರಲ್ಲೂ ಇಲ್ಲಿಂದ ಭವಿಷ್ಯವಾಣಿ ಹೊರಬಿದ್ದಿದೆ ಅಂದ್ರೆ ಅದು ಖಂಡಿತವಾಗ್ಲೂ ನಿಜವಾಗುತ್ತೆ ಅನ್ನುವ ಗಾಢವಾದ ನಂಬಿಕೆ ಇದೆ. ಮುಂದಾಗುವ ಆಗು ಹೋಗುಗಳ ಬಗ್ಗೆ, ಒಳಿತು ಕೆಡುಕಿನ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿಯುತ್ತಾರೆ. ಸದ್ಯ ಕೋಡಿ ಶ್ರೀ ಹೇಳಿದಂತೆಯೇ ಪ್ರಕೃತಿಯು ಕೂಡ ನಡೆದುಕೊಳ್ತಿದ್ದಾಳೆ. ಅದಕ್ಕೆ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ, ಮಲೆನಾಡಿನ ದುರಂತಗಳು, ವಯನಾಡಿನ ಮಹಾ ದುರಂತವೇ ಸಾಕ್ಷಿಯಾಗಿದೆ. ಇಂತಹ ಪ್ರಳಯಾಂತಕ ಭವಿಷ್ಯವನ್ನ ನುಡಿಯುವಂತಹ ಮಹಾಕಾಲಜ್ಞಾನಿ ಕೋಡಿ ಶ್ರೀಗಳು ಕ್ರೋಧಿ ನಾಮ ಸಂವತ್ಸರದಲ್ಲಿ ಅವಘಡಗಳೇ ಹೆಚ್ಚು ಅಂತ ಹೇಳಿದ್ರು. ಆ ಒಂದು ಮಾತು ಹೇಳಿ ಕೇವಲ 20 ದಿನಗಳಲ್ಲೇ ಕೇರಳದ ವಯನಾಡಿನಲ್ಲಿ ಭಾರೀ ಭೂಕುಸಿತ ಸಂಭವಿಸಿ 400ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ನಂತರದಲ್ಲಿ ಮಾಧ್ಯಮದ ಮುಂದೆ ಬಂದಂತಹ ಕೋಡಿ ಶ್ರೀಗಳು ಈ ಬಗ್ಗೆ ನಾನು ಮೊದಲೇ ಭವಿಷ್ಯ ನುಡಿದಿದ್ದೆ ಅಂತ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದರು. ಕಳೆದ ಕೆಲವು ತಿಂಗಳುಗಳ ಹಿಂದೆಯಷ್ಟೇ ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಶ್ರೀಗಳು ಯುಗಾದಿ ನಂತರ ರಾಜ್ಯದಲ್ಲಿ ಒಳ್ಳೆಯ ಬೆಳೆ ಮತ್ತು ಮಳೆಯಾಗುವಂತಹ ಲಕ್ಷಣಗಳಿವೆ ಅಂತ ಭವಿಷ್ಯವನ್ನ ನುಡಿದ್ರು. ಇನ್ನು ಇದೇ ವೇಳೆ ರಾಜ್ಯ ರಾಜಕೀಯದ ಬಗ್ಗೆ ಯುಗಾದಿ ಕಳೆದ ನಂತರದಲ್ಲಿ ಹೇಳ್ತೀನಿ ಅಂತ ಹೇಳುವ ಮೂಲಕವಾಗಿ ಕುತೂಹಲವನ್ನ ಹುಟ್ಟುಹಾಕಿದ್ರು. ಕೇವಲ ಅಷ್ಟೇ ಅಲ್ಲ, ಸುರಿದಲ್ಲಿಯೇ ಮಳೆ ಸುರಿಯುತ್ತೆ ಅಂದ್ರೆ ಅತಿವೃಷ್ಟಿ ಸೃಷ್ಟಿಯಾಗುತ್ತೆ ಅಂತ, ಪ್ರಕೃತಿ ಮುನಿಸಿಕೊಳ್ತಾಳೆ ಅಂತ ಮುನ್ಸೂಚನೆಯನ್ನ ನೀಡಿದ್ರು. ಅವರು ಹೇಳಿದಂತೆಯೇ ನಡೀತಾ ಇರೋದು ನಮ್ಮೆಲ್ಲರ ಕಣ್ಮುಂದೆ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ವರುಣ ಮೃದಂಗ ಬಾರಿಸ್ತಿದ್ದಾನೆ. ಉತ್ತರದಲ್ಲಿ ಗುಡ್ಡ ಕುಸಿತ, ದಕ್ಷಿಣದಲ್ಲಿ ಮಹಾಪ್ರವಾಹ ಉಂಟಾಗಿದೆ. ಪ್ರಪಂಚದ ಪ್ರಬಲ ರಾಷ್ಟ್ರಗಳಲ್ಲೂ ಜಲದಿಗ್ಬಂಧನ ಉಂಟಾಗಿದೆ. ಶಿರಾಡಿ ಘಾಟ್ ಗುಡ್ಡ ಕುಸಿದಿದೆ. ವರುಣನ ದಾಳಿಗೆ ಮಲೆನಾಡು ಭಾಗ ತತ್ತರಿಸಿ ಹೋಗಿದೆ. ಪುನರ್ವಸು ಮಳೆಗೆ 7 ಜಿಲ್ಲೆಗಳು ಗಡಗಡ ನಡುಗಿ ಹೋಗಿವೆ. ಇವೆಲ್ಲವನ್ನ ಗಮನಿಸಿದಾಗ ಕೋಡಿ ಶ್ರೀಗಳು ಮಳೆಯ ಬಗ್ಗೆ ನುಡಿದಿದ್ದ ಭವಿಷ್ಯ ಹುಸಿಯಾಗಿಲ್ಲ ಅಂತಲೇ ಹೇಳಬಹುದು. ಇದೇ ವಿಚಾರದ ಬಗ್ಗೆ ಬಯಲುಸೀಮೆ ಮಲೆನಾಡಾಗುತ್ತೆ, ಮಲೆನಾಡು ಬಯಲುಸೀಮೆ ಬಯಸುತ್ತೆ ಅಂತ ಕೋಡಿ ಶ್ರೀಗಳು ಎಚ್ಚರಿಸಿದ್ರು. ಅಲ್ಲದೆ ವಿದೇಶದಲ್ಲೂ ವಿಪರೀತ ಮಳೆಯಾಗುತ್ತೆ ಅಂತಲೂ ಕೋಡಿ ಶ್ರೀಗಳು ಹೇಳಿದ್ರು. ಇದೀಗ ಚೀನಾಗೂ ವರುಣನ ಶಾಪ ತಟ್ಟಿದೆ. ವಾಯು ಮಾಲಿನ್ಯದಿಂದ ಭಾರತದಲ್ಲಿ ಅಪಮೃತ್ಯುವಾಗುವ ಸಂಭವವಿದೆ. ಜಗತ್ತಿನ ಸಾಮ್ರಾಟರೇ ತಲ್ಲಣಗೊಂಡು ದುರ್ಘಟನೆ ನಡೆಯುತ್ತೆ. ಆಳುವವರು ಅರಿತರೆ ಪಾರಾಗ್ತೀರಿ, ಇಲ್ಲವಾದ್ರೆ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಆಗಿರುವ ಬದಲಾವಣೆ ಬಗ್ಗೆ ಮಾತನಾಡಿದ್ದ ಅವರು ಸನ್ಯಾಸಿ ಬೇಡನ ಕಥೆಯನ್ನ ಹೇಳಿದ್ರು. ಒಬ್ಬ ಸನ್ಯಾಸಿ ತಪಸ್ಸಿಗೆ ಕುಳಿತಿದ್ದನಂತೆ. ಆಗ ಒಬ್ಬ ಬೇಡ ಬೇಟೆಗೆ ಜಿಂಕೆಯನ್ನ ಓಡಿಸಿಕೊಂಡು ಬಂದ. ಸ್ವಾಮೀಜಿ ಮುಂದೆ ಜಿಂಕೆ ಹಾದು ಹೋಯ್ತು. ಆಗ ಸ್ವಾಮೀಜಿಯನ್ನ ಇಲ್ಲಿ ಜಿಂಕೆ ಹೋಯ್ತಾ ಅಂತ ಬೇಡ ಕೇಳಿದ್ದ. ಆಗ ಸನ್ಯಾಸಿ ಹೋಯ್ತು ಅಂತ ಹೇಳಿದ್ರೆ ಕೊಂದ ಪಾಪ ತಟ್ಟುತ್ತೆ, ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪವೂ ತಟ್ಟುತ್ತೆ. ಹೀಗಿದ್ದಾಗ ಆ ಸನ್ಯಾಸಿ ಒಂದು ಜಾಣ್ಮೆಯ ಉತ್ತರವನ್ನ ನೀಡ್ತಾರೆ. ಆ ಉತ್ತರ ಏನಂದ್ರೆ, ಯಾವುದು ನೋಡ್ತು ಅದಕ್ಕೆ ಮಾತು ಬರಲ್ಲ, ಯಾವುದು ಮಾತನಾಡ್ತು ಅದಕ್ಕೆ ಮಾತನಾಡಕ್ಕೆ ಬರೋದಿಲ್ಲ ಅಂತ ಸನ್ಯಾಸಿ ಹೇಳಿದ್ದ.
ಕಣ್ಣು ನೋಡ್ತು, ಕಣ್ಣಿಗೆ ಮಾತು ಬರಲ್ಲ, ನಾಲಿಗೆ ಮಾತಾಡ್ತು, ಆದ್ರೆ ಅದು ನೋಡಲಿಲ್ಲ ಅಂತ ತಿಳಿಸಿದ್ರು. ಬೇಡ ಸನ್ಯಾಸಿ ಕಥೆಯನ್ನ ಹೇಳುವ ಮೂಲಕವಾಗಿ ರಾಜಕಾರಣದ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ರು. ಇನ್ನು ಗ್ಯಾರಂಟಿಗಳಿಂದ ಕರ್ನಾಟಕ ಸರ್ಕಾರ ನಡೆಯುತ್ತಾ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ನನಗಿಂತ ನಿಮಗೇ ಚೆನ್ನಾಗಿ ಗೊತ್ತು, ರಾಷ್ಟ್ರ ರಾಜಕಾರಣ ಸಹ ಯುಗಾದಿ ಮೇಲೆ ಗೊತ್ತಾಗುತ್ತದೆ. ಯುಗಾದಿ ನಂತರ ಭವಿಷ್ಯ ಬರುತ್ತೆ. 1 ತಿಂಗಳು ಕಳೆದ ಮೇಲೆ ಮಳೆ, ಬೆಳೆ, ರಾಜಕೀಯ, ದುಡಿಮೆ, ವ್ಯಾಪಾರ ಎಲ್ಲವೂ ಗೊತ್ತಾಗಲಿದೆ ಅಂತ ಸ್ವಾಮೀಜಿಗಳು ಹೇಳಿದ್ರು. ಆ ಮೂಲಕವಾಗಿ ಭಾರೀ ಕುತೂಹಲವನ್ನ ಕಾಯ್ದಿರಿಸಿದ್ರು. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ತೊಂದರೆ ಇದೆ. ಬೆಂಕಿ ಹಾವಳಿ, ನೀರಿನ ಹಾವಳಿ, ಯುದ್ಧ ಆಗುತ್ತದೆ, ಅನೇಕ ಸಾವು ನೋವುಗಳು ಸಂಭವಿಸುತ್ತದೆ, ಮತಾಂಧತೆ ಹೆಚ್ಚಳ ಆಗುತ್ತೆ, ಬಾಂಬ್ ಸ್ಫೋಟ, ಭೂಕಂಪ ಆಗುತ್ತದೆ, ಧಾರ್ಮಿಕ ಮುಖಂಡನ ಸಾವು ಸಹ ಆಗಲಿದೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಹೊಸ ವರ್ಷದ ಆರಂಭದಲ್ಲಿ ಗದಗದಲ್ಲಿ ಮಾತನಾಡಿದ್ದ ಅವರು 2024ರಲ್ಲಿ ಅಕಾಲಿಕ ಮಳೆಯಾಗಲಿದ್ದು ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ, ಬಾಂಬ್ ಸಿಡಿಯುವ ಸಂಭವವಿದೆ, ಯುದ್ಧ ಭೀತಿ ಆವರಿಸಲಿದೆ, ಭೂಕಂಪ, ಜಲಕಂಟಕವೂ ಇದೆ, ಜನರು ತಲ್ಲಣಗೊಳ್ತಾರೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಅಲ್ಲದೆ ಜಗತ್ತಿನ ದೊಡ್ಡ ದೊಡ್ಡ ಸಂತರು ಕೊಲೆಯಾಗ್ತಾರೆ, ಅಣುಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆಗಳಿವೆ, ಜಗತ್ತಿಗೆ ವಿನಾಶ ಕಾದಿದೆ, ರೋಗ, ಸುನಾಮಿ ಸಂಭವಿಸಲಿದೆ, ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನ ಅನುಭವಿಸುತ್ತಾರೆ, ದೈವ ನಂಬೋದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿಯೋದರ ಜೊತೆಗೆ ಪರಿಹಾರದ ಮಾರ್ಗವನ್ನು ಸಹ ಸಲಹೆಯನ್ನು ಕೊಟ್ಟಿದ್ರು. ವೀಕ್ಷಕರೇ, ಈಗ ಶ್ರಾವಣ ಮಾಸ ಶುರುವಾಗಿದೆ. ಇಡೀ ಕರ್ನಾಟಕದಲ್ಲಿ ಹಬ್ಬಗಳು ಶುರುವಾಗುವ ಸಮಯ. ಈಗಾಗಲೇ ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿಯನ್ನ ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಈ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಕೋಡಿ ಶ್ರೀಗಳು ದೇಶದಲ್ಲಿ ಜಲಕಂಟಕ, ಅಗ್ನಿಕಂಟಕ, ವಾಯುಕಂಟಕಗಳು ಮತ್ತಷ್ಟು ಹೆಚ್ಚಾಗಲಿವೆ ಅನ್ನುವ ಸ್ಫೋಟಕ ಆಘಾತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಕುರಿತು ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಅಂತ ಹೇಳಿದ್ದಾರೆ. ಇದು ಶ್ರಾವಣ ಮಾಸ, ಹಬ್ಬದ ಋತು, ಹಾಗಿದ್ದರೂ ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ. ಶ್ರಾವಣ ಮಾಸದಲ್ಲಿ ಅವಘಡಗಳು ಸಂಭವಿಸಲಿದೆ ಅಂತ ಆಘಾತಕಾರಿ ಭವಿಷ್ಯವನ್ನ ಹೇಳಿದ್ದಾರೆ. ಅಂದರೆ ಈ ಮಾಸದಲ್ಲೇ ಅವಘಡಗಳು ಸಂಭವಿಸಲಿದೆ ಅನ್ನುವ ಭಯಾನಕ ಭವಿಷ್ಯ ನುಡಿದಿರುವಂಥದ್ದು. ಈ ಮಾಸದಲ್ಲಿ ಗುರುಗಳು ಶಿಷ್ಯರಾಗ್ತಾರೆ, ಶಿಷ್ಯರು ಗುರುಗಳಾಗ್ತಾರೆ, ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚಾಗಲಿದೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಅಂತ ಸ್ವಾಮೀಜಿ ಹೇಳಿರುವಂಥದ್ದು. ಕ್ರೋಧಿ ನಾಮ ಸಂವತ್ಸರ ಇದಾಗಿರುವ ಕಾರಣ ದೇಶದಲ್ಲಿ ಜಲಕಂಟಕ, ಅಗ್ನಿ ಅನಾಹುತ ಹಾಗೆ ವಾಯುಕಂಟಕಗಳು ಹೆಚ್ಚು ಹೆಚ್ಚು ಆಗಬಹುದು ಅಂತ ಸ್ವಾಮೀಜಿ ಭಯಾನಕ ಭವಿಷ್ಯವನ್ನ ನುಡಿದಿದ್ದಾರೆ. ಅಂದರೆ ವೀಕ್ಷಕರೇ, ಕೋಡಿ ಶ್ರೀಗಳು ಹೇಳಿದಂತೆ ಅನೇಕ ಘಟನೆಗಳು ಈಗಾಗಲೇ ಸಂಭವಿಸಿ ಆ ಭವಿಷ್ಯ ನಿಜವಾಗಿದ್ದು ಅವಘಡಗಳ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಅನ್ನೋದನ್ನ ಇದೀಗ ಹೇಳಿರುವಂಥದ್ದು. ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಈ 5ರಿಂದಲೂ ತೊಂದರೆ ಇದೆ ಅಂತ ಕೋಡಿ ಮಠದ ಸ್ವಾಮೀಜಿಯವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ಆಕಾಶ ತತ್ವ ಏನು ಅನ್ನೋದನ್ನ ಶ್ರಾವಣದಲ್ಲಿ ಹೇಳ್ತೀನಿ ಅಂತ ಈ ಹಿಂದೆ ಸ್ವಾಮೀಜಿ ಹೇಳಿದ್ರು. ಅದರಂತೆ ಈಗ ಶ್ರಾವಣ ಮಾಸದ ಭವಿಷ್ಯವನ್ನ ನುಡಿದಿದ್ದಾರೆ. ಸುರಿದಲ್ಲಿಯೇ ಮಳೆ ಸುರಿಯುತ್ತದೆ, ಭೂಕುಸಿತ, ಜಲಪ್ರಳಯ ಲಕ್ಷಣ ಇದೆ, ಗಾಳಿಯಿಂದಲೂ ತೊಂದರೆ ಆಗಲಿದೆ ಅಂತ ಶ್ರೀಗಳು ಎಚ್ಚರಿಸಿದ್ದಾರೆ. ಇನ್ನು ಈ ತಿಂಗಳಲ್ಲೇ ಶ್ರೀಗಳು ನುಡಿದಿದ್ದ ಅನೇಕ ಭವಿಷ್ಯಗಳು ನಿಜವಾಗಿದೆ. ಜಾಗತಿಕ ರಾಜಕೀಯದ ಬಗ್ಗೆ ಈ ಹಿಂದೆ ಮಾತನಾಡಿದ್ದ ಅವರು, ದೊಡ್ಡ ದೊಡ್ಡವರಿಗೆ ಸಂಕಷ್ಟ ಇದೆ, 2 ಪ್ರಧಾನಿಗಳು ಸಾವನ್ನಪ್ಪಲಿದ್ದಾರೆ ಅಂತ ಹೇಳಿದ್ರು. ಇದೀಗ ಬಾಂಗ್ಲಾ ಬಿಕ್ಕಟ್ಟು ಕಣ್ಣಿಗೆ ಕಟ್ಟಿದಂತಿದೆ, ಅಲ್ಲಿ ಅರಾಜಕತೆ ತಲೆದೋರಿದೆ. ದೇಶದ ಪ್ರಧಾನಿಯೇ ಜೀವ ಭಯದಿಂದ ಭಾರತಕ್ಕೆ ಓಡಿ ಬಂದಿದ್ದಾರೆ. ಭಾರತದಿಂದ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಆದರೆ ಬಾಂಗ್ಲಾದಲ್ಲಿ ದಂಗೆಕೋರರು ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಯಾರೊಬ್ಬರನ್ನು ಬಿಡ್ತಾ ಇಲ್ಲ. ಪಕ್ಷದ ನಾಯಕರು, ಕಾರ್ಯಕರ್ತರು ಅನ್ನದೇ ಕಣ್ಣಿಗೆ ಕಂಡಲ್ಲಿ ಬೀದಿ ಬೀದಿಯಲ್ಲಿ ಹೊಡೆದು ಕೊಂದು ಹಾಕ್ತಿದ್ದಾರೆ. ಅಲ್ಲಿ ಈವರೆಗೆ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 440ಕ್ಕೆ ಏರಿದೆ. ಬಾಂಗ್ಲಾ ಅಕ್ಷರಶಃ ಸ್ಮಶಾನವಾಗಿದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬಾಂಗ್ಲಾ ನಲುಗಿ ಹೋಗಿದೆ. ಇನ್ನು ಬಾಂಗ್ಲಾ ಪ್ರಧಾನಿಯವರು ಇನ್ನೊಂದು ನಿಮಿಷ ಅಲ್ಲಿದ್ದಿದ್ರು ಅವರ ಪ್ರಾಣವೂ ಸಹ ಹಾರಿ ಹೋಗ್ತಿತ್ತು. ಅದೃಷ್ಟವಶಾತ್ ಅಷ್ಟರಲ್ಲಾಗಲೇ ಅವರು ಭಾರತಕ್ಕೆ ಬಂದಿದ್ದಾರೆ. ಇನ್ನು ಇತ್ತೀಚೆಗೆ ಟ್ರಂಪ್ ಮೇಲೆ ಆದಂತಹ ಗುಂಡಿನ ದಾಳಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಟ್ರಂಪ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. 60 ವರ್ಷಗಳ ನಂತರ ಅಮೆರಿಕಾದಲ್ಲಿ ಮಾಜಿ ಅಧ್ಯಕ್ಷರ ಮೇಲೆ ಹತ್ಯೆ ಪ್ರಯತ್ನ ನಡೆದಿದೆ. ಇನ್ನು ಇದರ ಜೊತೆಗೆ ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನ ಅನುಭವಿಸುತ್ತಾರೆ ಅಂತ ಹೇಳಿದ್ರು. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ.
ಅಲ್ಲದೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗ್ತಾರೆ ಅಂತಲೂ ಶ್ರೀಗಳು ಹೇಳಿದ್ರು. ದೇಶದಲ್ಲಿ ಅಸ್ಥಿರತೆ, ಯುದ್ಧ ಭೀತಿ, ಅಣುಬಾಂಬ್ ಸ್ಫೋಟಗೊಳ್ಳಬಹುದು ಅಂತಲೂ ಹೇಳಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಯಾವ ಸಂದರ್ಭದಲ್ಲಿ ಬೇಕಾದರೂ 3ನೇ ಮಹಾಯುದ್ಧ ನಡೆಯಬಹುದಾದಂತಹ ಆಘಾತಕಾರಿ ಪರಿಸ್ಥಿತಿ ಸದ್ಯ ಜಾಗತಿಕವಾಗಿ ಇದೆ. ಇರಾನ್ ಇಸ್ರೇಲ್ ನಡುವೆ ಮನಸ್ತಾಪ ಯುದ್ಧದವರೆಗೂ ಹೋಗಿ ತಲುಪಿದೆ. ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ದಾಳಿಗಳು ಆಗ್ತಾ ಇದೆ. ಹೀಗಾಗಿ ಯಾವಾಗ ಏನಾಗಬಹುದು ಅನ್ನೋದನ್ನೇ ಊಹಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದ್ರೂ ಪ್ರಯೋಜನ ಆಗಿಲ್ಲ. ಪರಸ್ಪರ ದೇಶಗಳು ಯಾರ ಮಾತನ್ನ ಕೇಳುವಂತಹ ಹಂತದಲ್ಲಿ ಇಲ್ಲ. ಹೀಗಾಗಿ ಬಹುತೇಕ ಯುದ್ಧ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಶ್ರೀಗಳು ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಇದೆ ಅಂತಲೂ ಹೇಳಿದ್ರು. ಅದಕ್ಕೆ ಸಾಕ್ಷಿ ಎಂಬಂತೆ ಕೊರೋನಾ ನಂತರದಲ್ಲೂ ಬೇರೆ ಬೇರೆ ಹೊಸ ರೋಗಗಳು ಜಗತ್ತಿನಾದ್ಯಂತ ಉಲ್ಬಣಗೊಳ್ತಾ ಇದೆ. ರಾಜ್ಯದಲ್ಲೂ ಮಹಾಮಾರಿ ಡೆಂಗ್ಯೂ, ಜಾಂಡಿಸ್ ತಾಂಡವ ಆಡ್ತಾ ಇದೆ. ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆ ಅಂತ, ಭೂಕಂಪ ಸಂಭವಿಸಲಿದೆ ಅಂತ ಹೇಳಿದ್ರು. ಅವರು ಈ ಒಂದು ಮಾತನ್ನ ಹೇಳಿ ತಿಂಗಳುಗಳು ಕಳೀತಾ ಇದ್ದ ಹಾಗೆ ನಿನ್ನೆಯಷ್ಟೇ ಜಪಾನ್ನಲ್ಲಿ ಭೂಕಂಪ ಸಂಭವಿಸಿದೆ. ತೀವ್ರ ಭೂಕಂಪಕ್ಕೆ ಅಲ್ಲಿನ ದ್ವೀಪ ಪ್ರದೇಶಗಳು ನಲುಗಿ ಹೋಗಿದೆ. ಈಗಾಗಲೇ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಒಟ್ಟಾರೆಯಾಗಿ ಶ್ರೀಗಳು ಹೇಳಿದಂತೆ ಕ್ರೋಧಿನಾಮ ಸಂವತ್ಸರದಲ್ಲಿ ಭಯಾನಕ ಘಟನೆಗಳೇ ನಡೆದು ಹೋಗಿದೆ. ಹಾಗಾದ್ರೆ ವೀಕ್ಷಕರೇ, ಶ್ರೀಗಳು ನುಡಿದಿರುವಂತಹ ಈ ಒಂದು ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.